ವಿಡಿಯೋ ಸೆಕೆಂಡಿಗೆ ಬರೋಣ. ನಿಮ್ಗೇನಾದರೂ ಸಾಲ ಇದ್ದರೆ ನನ್ನ ಸಾಲ ತೀರಿದೆ ಅಂತ ಹೇಳಬಾರ್ದು. ಯಾಕಂದರೆ ಸಾಲ ಅನ್ನೋದು ವರ್ಡ್ ಬಂದು ನೆಗೆಟಿವ್ ಇದೆ. ಅದರಿಂದ ನೀವು ನನ್ನ ಬಳಿ ಬಹಳಷ್ಟು ಹಣವಿದೆ ಅಂತ ಮನಸ್ಸಿನಲ್ಲೇ ಹೇಳ್ಕೊಳ್ಬೇಕು. ಐ ಆಮ್ ಫೈನಾನ್ಷಿಯಲಿ ಅಬಂಡೆಂಟ್, ನನ್ನ ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿದೆ ಅಂತ ಹೇಳಿ. ನೀವು ಹೇಳಬೇಕಾದ್ರೆ ಗಮನ ಇಟ್ಕೋಬೇಕು, ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಅಂದರೆ ಈಗಾಗಲೇ ನಡೆದಿದೆ ಅಂತ. ಇದು ಯಾವಾಗ ಹೇಳಬೇಕು ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗೋಕ್ಕಿಂತ ಮುಂಚೆ ಹೇಳಬೇಕು. ಹೇಳಾದಮೇಲೆ ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕು. ಮಿನಿಮಮ್ ಅಂದರೂ 1 ನಿಮಿಷ ಹೇಳಬೇಕು. ಮ್ಯಾಕ್ಸಿಮಮ್ ಅಂತಂದರೆ ನಿಮ್ಗೆ ಎಷ್ಟು ಟೈಮ್ ಬೇಕಾದರೂ ನೀವು ಹೇಳ್ಕೊಬೋದು. ನನ್ನ ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಬಿಕಾಸ್ ಸಬ್ಕಾನ್ಷಿಯಸ್ ಆ್ಯಕ್ಟಿವ್ ಆಗಿರುತ್ತೆ. ಯಾಕಂದರೆ ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಏಳೋಕ್ಕಿಂತ ಮುಂಚೆ ನಮ್ಮ ಸಬ್ಕಾನ್ಷಿಯಸ್ ಆ್ಯಕ್ಟಿವ್ ಆಗಿರುತ್ತೆ. ಕಾನ್ಷಿಯಸ್ ಮೈಂಡ್ ಏನು ನಡೆಯುತ್ತೋ ಜೀವನದಲ್ಲಿ ಅದನ್ನು ನಂಬುತ್ತೆ. ಸಬ್ಕಾನ್ಷಿಯಸ್ ಮೈಂಡು ನಾವು ಏನು ಮನಸ್ಸಿಂದ ಹೇಳ್ತೀವೋ ಅದನ್ನು ನಂಬುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ನೀವು ಟ್ರೈನ್ ಮಾಡಬೇಕು. ಫ್ರೀ ಟೈಮಲ್ಲಿದ್ದಾಗ ಹೇಳ್ಕೊಳ್ಳಿ, ಎಲ್ಲಾದರೂ ವಾಕ್ ಮಾಡಬೇಕಾದಾಗ ಹೇಳ್ಕೊಳ್ಳಿ, ರನ್ ಮಾಡಬೇಕಾದಾಗ ಹೇಳ್ಕೊಳ್ಳಿ, ಡ್ರೈವ್ ಮಾಡಬೇಕಾದಾಗೂ ನೀವು ಸಾಲುಗಳ್ನ ಹೇಳ್ಕೋಬೋದು.